ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ಬ್ಲಾಗ್. ಈ ವಿಡಿಯೋ ಗೌಡ್ಗೆರೆದಾಗಿರುತ್ತೆ. ಮೈಸೂರಿಂದ ಫ್ರೀ ಬಸ್ ಯೂಸ್ ಮಾಡ್ಕೊಂಡು ಗೌಡ್ಗೆರೆಗೆ ಹೇಗೆ ರೀಚ್ ಆಗೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟು ನಾನು ಮೈಸೂರಿಂದ ಸಬ್ಬರ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇವಾಗ ಸಬ್ಬರ್ ಬಸ್ ಸ್ಟ್ಯಾಂಡಿಂದ ಬಸ್ ಹತ್ತಿದ್ದೀನಿ. ಡೈರೆಕ್ಟ್ ಫಸ್ಟು ಮದ್ದೂರಿಗೆ ಹೋಗಬೇಕು. ಮದ್ದೂರಿಗೆ ಬಂದು ಮೈಸೂರು ಟು ಮದ್ದೂರು ಟಿಕೆಟ್ ಪ್ರೈಸ್ ನೋಡೋದಾದರೆ 76 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬೆಂಗಳೂರಿಂದ ಬರೋರಾದರೆ ಫಸ್ಟು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಮದ್ದೂರಿಗೆ ಬಂದಿನೂ ಬರ್ಬೋದು, ಅಥವಾ ಮೆಜೆಸ್ಟಿಕ್ಕಿಂದ ಕುಣಿಗಲ್ಲಿಗೆ ಬಂದ್ರೂ ಅಲ್ಲೂ ಬಸ್ಸಸ್ ಇದೆ ಗೌಡ್ಗೆರೆಗೆ. ಮೈಸೂರಿಂದ ಗೌಡ್ಗೆರೆಗೆ 85 ಕಿಲೋಮೀಟರ್ ಆಗುತ್ತೆ. ಮೈಸೂರಿಂದ ಡೈರೆಕ್ಟ್ ಬಸ್ಸಸ್ ಕೂಡ ಇದೆ ಗೌಡ್ಗೆರೆಗೆ, ಅದು ಮಾರ್ನಿಂಗ್ ಇದೆ. ಮೈಸೂರು ಟು ಗೌಡ್ಗೆರೆ ಬಸ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 6:30 ಒಂದಿದೆ, 6:45 ಒಂದಿದೆ, 7 ಒಂದಿದೆ ಮತ್ತು 8:15 ಒಂದಿದೆ. ಇವಾಗ ಮದ್ದೂರು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಇವಾಗ ಕಾಣಿಸ್ತಿದ್ದೆಲ್ಲ ಅದೇ ಬಸ್ಸು ಡೈರೆಕ್ಟ್ ಗೌಡ್ಗೆರೆಗೆ. 40 ರೂಪೀಸ್ ಚಾರ್ಜ್ ಮಾಡ್ತಾರೆ ಮದ್ದೂರಿಂದ ಗೌಡ್ಗೆರೆ ಟೆಂಪಲ್ಗೆ. ನಾನು ಹತ್ತಿದ ಬಸ್ಸು ಮದ್ದೂರಿಂದ ಗೌಡ್ಗೆರೆಗೆ 12 ಗಂಟೆಗೆ ಹತ್ತಿದ್ದು. ಬಂದು ರೀಚ್ ಆದ್ವಿ. ಇವಾಗ ನೋಡ್ತಿದ್ರಲ್ಲ ಇದೇ ಗೌಡ್ಗೆರೆ. ಇವಾಗ ಒಳಗಡೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡೋಣ ಬನ್ನಿ. ಇಲ್ಲಿ ಸುತ್ತ ಕಾಯಿ ಕಟ್ಟಿದ್ದಾರೆ. ತಮ್ಮ ಇಷ್ಟಗಳು ಈಡೇರಬೇಕು ಅಂತ ಹೇಳ್ಬಿಟ್ಟು ಕಾಯಿ ಕಟ್ಟಿದ್ದಾರೆ. ಇದೇನಿದೆ ಚಾಮುಂಡೇಶ್ವರಿ ಸ್ಟ್ಯಾಚು, ಇದು 60 ಫೀಟಲ್ಲಿರೋದು. ಈ ಸ್ಟ್ಯಾಚ್ಯೂನ ಕಂಪ್ಲೀಟ್ ಪಂಚಲೋಹದಲ್ಲಿ ಮಾಡಿರೋದು. ಮತ್ತು ಈ ಟೆಂಪಲ್ದು ಕೆಳಗಡೆನೆ ನಮ್ಮ ಪರಂಪರೆ ಅನಾವರಣ ಅಂತ ಹೇಳ್ಬಿಟ್ಟು ಅಲ್ಲಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವಾಗ ಹೋಗಿ ಒಳಗಡೆ ಏನಿದೆ ಅಂತ ನೋಡೋಣ ಬನ್ನಿ.
ಈ ಪರಂಪರೆ ಅನಾವರಣದಲ್ಲಿ ಕೆಲವೊಂದು ಕವಿಗಳದ್ದು ಸ್ಟ್ಯಾಚು ಇದೆ, ಹಾಗೆ 9 ದೇವಿಯವರ ಸ್ಟ್ಯಾಚು ಇದೆ. ಹಾಗೆ ಈ ವಿಲೇಜ್ ಥೀಮಲ್ಲಿ ಕೂಡ ತೋರಿಸಿದ್ದಾರೆ, ಏನೇನು ಕೆಲಸ ಮಾಡ್ತಿದ್ರು, ಹೇಗಿತ್ತು ಆಗಿನ ಜೀವನ ಅಂತ. ಈ ಚಿಕ್ಕ ಮಕ್ಳಿಗೆಲ್ಲ ತೋರಿಸಿ ಹೇಳೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ 12 ಜ್ಯೋತಿರ್ಲಿಂಗಗಳನ್ನೂ ಕೂಡ ತೋರಿಸಿದ್ದಾರೆ. ತಮಿಳುನಾಡಿನ ರಾಮೇಶ್ವರಂನ ವಿಡಿಯೋ ಇನ್ನೂ ಯಾರು ನೋಡಿಲ್ಲ, ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ. ಹಾಗೆ ದೇವಸ್ಥಾನದ ಪಕ್ಕದಲ್ಲೇ ಇರೋ ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ವಿ. ದೇವ್ರ ದರ್ಶನ ಎಲ್ಲ ಮಾಡಿ ದಾಸೋಹಕ್ಕಂತ ಹೊರಟ್ವಿ. ಅದ್ರ ಪಕ್ಕದಲ್ಲೇ ಇದೆ ದಾಸೋಹ ಭವನ. ನೆಕ್ಸ್ಟ್ ಅಲ್ಲಿಂದ ಮದ್ದೂರಿಗೆ ಬಸ್ಸಲ್ಲಿ ಬಂದು ಮದ್ದೂರಿಂದ ನೆಕ್ಸ್ಟ್ ಮೈಸೂರು ಬಸ್ ಹತ್ತಿದೆ. ಇವಾಗ ಮೈಸೂರಿಗೆ ಹೋಗ್ತಾ ಇದ್ದೀವಿ ವಾಪಸ್ಸು. ಇದಾಗಿತ್ತು ಇವತ್ತಿನ ಗೌಡ್ಗೆರೆಯ ಚಾಮುಂಡೇಶ್ವರಿಯ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.